ಈ ಕಡೆ ಪ್ರಹ್ಲಾದ್ ಸಿಂಹ ಅವರು ಕೂಡ ಬಾಯಿ ಬಿಡ್ತಾ ಇಲ್ಲ. ಅವ್ರು ಹೇಳ್ತಿರೋದು ಉತ್ತರ ಕೇಳ್ತಾ ಇದ್ದಾರೆ. ಸಂಸತ್ತಲ್ಲಿ ಉತ್ತರವನ್ನು ಕೊಡಬೇಕಲ್ವಾ? ನೋಡಿ, ಉತ್ತರವನ್ನ ಸನ್ಮಾನ್ಯ ಇದು ಎಂಟೈರ್ಲಿ ಚೇಂಬರ್ದಲ್ಲಿ ಆದಂಥದ್ದು, ಲೋಕಸಭೆಯ ಚೇಂಬರ್ದಲ್ಲಿ, ಲೋಕಸಭೆಯ ಹಾಲ್ನಲ್ಲಿ ಆದಂಥದ್ದು. ಈ ಹಿಂದೆ ಈ ರೀತಿಯ ಘಟನಾವಳಿಗಳು ನಡೆದಾಗ, ಅಂದರೆ ಅದು 1974ರಿಂದ 91ರವರೆಗೆ ಮತ್ತು ಈ ಎಲ್ಲ ಸಂದರ್ಭದಲ್ಲಿ ಈ ರೀತಿ ವಿಸಿಟರ್ಸ್ ಗ್ಯಾಲರಿಯಿಂದ ಒಳಗಡೆ ಜಿಗಿದಿದ್ದು, ಸ್ಲೋಗನ್ ಮಾಡಿದ್ದು ಎಲ್ಲವೂ ಇದೆ. ಆ ಸಂದರ್ಭದಲ್ಲಿ ಅವತ್ತಿನ ಮಾನ್ಯ ಸ್ಪೀಕರ್ಗಳು ಏನೋ ಒಂದು ಪ್ರೊಸೆಸ್ಸನ್ನು, ಒಂದು ಸಿಸ್ಟಮನ್ನು ಫಾಲೋ ಮಾಡಿದ್ರು. ಅದೇ ಸಿಸ್ಟಮನ್ನು ಇವತ್ತು ಸ್ಪೀಕರ್ ಫಾಲೋ ಮಾಡಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈ ಲೆವೆಲ್ ಎನ್ಕ್ವೈರಿಯನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಅವರು ಆರ್ಡರ್ ಮಾಡಿದ್ದಾರೆ. ಸರ್ಕಾರ ಹೈ ಲೆವೆಲ್ ಎನ್ಕ್ವೈರಿ ಮಾಡ್ತಾ ಇದೆ. ಮುಂದಿನ ಸೆಕ್ಯುರಿಟಿಗಳನ್ನು ಬಲಗೊಳಿಸಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೆ CRPF DG ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಈಗಾಗಲೇ ಮುಂದಿನ ಕ್ರಮ ಅನಿಸೋದ್ರ ಬಗ್ಗೆ ನಡೀತಾ ಇದೆ. ಎಲ್ಲಿವರೆಗೆ ಅದರದ್ದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರೋದಿಲ್ಲ, ನಾವೇನು ಅದ್ರ ಬಗ್ಗೆ ಸ್ಪೀಕರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ.